ಪ್ರಪಂಚ ದೇಶದಲ್ಲಿ ಲಂಚ ಕೊಟ್ಟರೆ ಎಲ್ಲ ಕೆಲಸಗಳು ಏನ್ರಿ, ನ್ಯಾಯವಾಗಿ ಕೆಲಸ ಯಾವುದು ನಡೀತಾ ಇಲ್ಲ ಈ ದಿನಗಳಲ್ಲಿ ಏನಾದರೂ ನ್ಯಾಯವಾಗಿ ಕೆಲಸ ನಡೀತಾ ಇದೆಯಾ? ಉದ್ಯೋಗ ಸಿಗಬೇಕಂದ್ರೂ ಸ್ವಲ್ಪ ಲಂಚ ಬೇಕು. ಸ್ಕೂಲಲ್ಲಿ ಜಾಯಿನ್ ಮಾಡಬೇಕಂದ್ರೂ, ಕಾಲೇಜ್ಗೆ ಮತ್ತೆ ಕಳಿಸ್ಬೇಕಂದ್ರೂ ಮಕ್ಕಳನ್ನು, ಇಲ್ಲ ಸೀಟ್ ಬೇಕಂದ್ರೂ, ಇಲ್ಲಾಂದರೆ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಮಾಡ್ಕೊಂಡು ಬರಬೇಕಂದ್ರೂ ಇದಕ್ಕೂ ಸ್ವಲ್ಪ ಲಂಚ, ಇದಕ್ಕೂ ಸ್ವಲ್ಪ ಲಂಚ. ಅವನು ದೋಚ್ಕೊಳ್ತಾನೆ, ಇವನು ದೋಚ್ಕೊಳ್ತಾನೆ. ಯಾರನ್ನ ದೋಚ್ಕೊಳ್ತಾರೆ? ಬಡವರನ್ನು. ಮತ್ತು ಅವರೆಲ್ಲಿ ಯಾರಿದ್ದಾರೆ ಅಂತ ನೋಡುವಾಗ ಯಾರಿದ್ದಾರೆ? ಹಣವೆಂಬ ದೆವ್ವ ಇದೆ. ಹಣವೆಂಬ ದೆವ್ವ, ಅಧಿಕಾರವೆಂಬ ದೆವ್ವ ಎಲ್ಲೋ ಸ್ಮಶಾನದಲ್ಲಿಲ್ಲ, ಹೃದಯಗಳಲ್ಲಿ ತುಂಬಿಕೊಂಡಿದೆ. ಹೃದಯಗಳಲ್ಲಿ. ಸ್ಮಶಾನದಲ್ಲಿ ದೆವ್ವಗಳಿಲ್ಲ, ಸ್ಮಶಾನದಲ್ಲಿ ದುರಾತ್ಮಗಳಿಲ್ಲ. ದೆವ್ವಗಳೆಲ್ಲಿದೆ ಗೊತ್ತಾ? ಮನುಷ್ಯರಲ್ಲಿ. ಮನುಷ್ಯನು ನೋಡೋದಕ್ಕೆ ಕುರಿವೇಷ, ಮಾಡುವಂಥದ್ದೆಲ್ಲ ಕೂಡ ಮೋಸ. ಇಲ್ಲಂತೀರಾ? ಪ್ರಪಂಚ ದೇಶದಲ್ಲಿ ತುಂಬಿಕೊಂಡಿದೆಯಾ? ಈ ರೀತಿ ಈ ಮನೆಯನ್ನು, ಈ ದೇಹವನ್ನು, ಇಲ್ಲ ದೇವಾಲಯವನ್ನು ದುಷ್ಟನಿಗೆ ಒಪ್ಪಿಸಿದಾಗ ಅವು ಏನಾಗುತ್ತೆ ಗೊತ್ತಾ? ಏನಾಗುತ್ತೆ ಅಂದರೆ ದೇವರು ತೀರ್ಪು ಮಾಡ್ತಾನೆ. ನಿನಗೆ ಜನ್ಮ ಕೊಟ್ಟಿದ್ದು ನಾನು, ನಿನಗೆ ಬದುಕು ಕೊಟ್ಟಿದ್ದು ನಾನು, ನಿನಗೆ ಜೀವಿತ ಕೊಟ್ಟಿದ್ದು ನಾನು, ನಿನಗೋಸ್ಕರ ಏನೇನು ಬೇಕೋ ಈ ಪಂಚಭೂತಗಳಲ್ಲಿ ನಿರ್ಮಾಣ ಮಾಡಿದ್ದು ನಾನು. ಇದೆಲ್ಲ ನೀನು ಬಳಸ್ಕೊಂಡಿದ್ದೀಯಾ? ನನಗೋಸ್ಕರ ಏನು ಮಾಡಿದ್ದೀಯಾ ತೋರಿಸು ಅಂದಾಗ ಏನ್ರಿ, ಏನೇನು ಮಾತನಾಡಿದ್ಯೋ ಅದಕ್ಕೂ ಲೆಕ್ಕ ಇದೆ, ಏನೇನು ನೋಡಿದ್ಯೋ ಅದಕ್ಕೂ ಲೆಕ್ಕ ಇದೆ, ಏನೇನು ತಿಂದಿದ್ಯೋ ಅದಕ್ಕೂ ಲೆಕ್ಕ ಇದೆ, ಏನೇನು ಬಳಸ್ಕೊಂಡಿದ್ಯೋ ಅದಕ್ಕೂ ಲೆಕ್ಕ ಇದೆ. ಒಟ್ಟಿನಲ್ಲಿ ನಮ್ಮ ಕ್ರಿಯೆಗಳ ಮೂಲಕ ನಮಗೆ ತೀರ್ಪಾಗುತ್ತೆ. ಕ್ರಿಯೆಗಳ ಮೂಲಕ ತೀರ್ಪು ಅಂದರೆ ನೀನು ದೇವರಿಗೋಸ್ಕರ ನೀನು ಬದುಕಬೇಕು, ದೇವರ ಸೇವೆ ಮಾಡಬೇಕು, ದೇವರ ಸುವಾರ್ತೆ ಮಾಡಬೇಕಾದ್ರೆ ಪ್ರತಿನಿತ್ಯ ವಾಕ್ಯಗಳನ್ನು ಧ್ಯಾನಿಸಬೇಕು. ಸಮಯ ಹೋಗದಂತೆ ವಾಕ್ಯಗಳನ್ನು ಅದನ್ನು ಬಿಟ್ಟು ಒಟ್ಟಲ್ಲಿ ಈ ಲೋಕದಗೋಸ್ಕರ ತವಕಪಟ್ಟಿದ್ವಿ, ದೇಹದಗೋಸ್ಕರ ತವಕಪಟ್ಟಿದ್ವಿ ಅಂದರೆ ನಮಗೆ ಬೆಂಕಿ ಕೊಂಡದಲ್ಲಿ ಮಹಾ ಗೋಳಾಟ.